ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಲವ್ ಮಾಡ್ತಾರೆ, ಅಂಡ್ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ ರೈಟ್ ನಾವ್. ಸೊ ಎಲ್ಲ ಒಂದು ಮಾಹಿತಿ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ಎಸ್ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಸಾರ್ಡ್ ಲೈಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಗೈಸ್ ಯಾರೆಲ್ಲ ಅಮೆಂಥಿಸ್ಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂಡ್ ರೈಟ್ ನಾವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವಿ ಹ್ಯಾವ್ ನೈಟ್ ಆಫ್ ಪೆಂಟಿಕಲ್ಸ್, ಐ ಪ್ರಿಸ್ಟೆಸ್, ಓಕೆ, ಅಂಡ್ ಏಸ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, 10 ಆಫ್ ವ್ಯಾಂಡ್ಸ್, ವರ್ಲ್ಡ್ ಕಾರ್ಡ್, ಅದ್ರ ಜೊತೆಗೆ ವಿ ಹ್ಯಾವ್ ಪೇಜ್ ಆಫ್ ವ್ಯಾಂಡ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ರೈಟ್ ನಾವ್ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ, ತುಂಬಾನೇ ನಿಮ್ಮಿಬ್ರು ಮಧ್ಯ ಒಳ್ಳೆ ಬಾಂಡಿಂಗ್ ಇದೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕಂಪ್ಯಾಟಿಬಿಲಿಟಿ ಇದೆ ಅಂತ ನಾನು ಹೇಳ್ಬೋದು. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಆನೆಸ್ಟಿಯಿಂದ ಇದ್ದಾರೆ, ತುಂಬಾನೇ ಪ್ರಾಮಾಣಿಕವಾಗಿದ್ದಾರೆ, ಲಾಯಲ್ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ದಿಸ್ ಪರ್ಸನ್ ಫೀಲ್ಸ್ ವೆರಿ ಸೇಫ್ ಇನ್ ದಿಸ್ ಕನೆಕ್ಷನ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಜೊತೆಗೆ ಸಂಬಂಧದಲ್ಲಿ, ಪ್ರೀತಿನಲ್ಲಿ ತುಂಬಾನೇ ಸೇಫ್ ಆಗಿದ್ದೀನಿ ಅನ್ನೋ ರೀತಿನಲ್ಲಿ ಅವರು ನಿಮ್ಮ ಒಂದು ವಿಚಾರವಾಗಿ ಅವ್ರು ಯೋಚನೆ ಮಾಡ್ತಾರೆ. ಅಂಡ್ ಯಾವಾಗ್ಲೂ ಕೂಡ ಅವರು ನಿಮ್ಮ ಜೊತೆಗೆ ಖುಷಿಯಾಗಿರ್ತಾರೆ, ನಗ್ನಾಗ್ತಾ ಇರ್ತಾರೆ. ಸೊ ಅವಾಗ ಅವರಿಗೆ ಫೀಲ್ ಆಗತ್ತೆ, ಸೊ ನನ್ನ ಖುಷಿಗೆ ಕಾರಣ ನನ್ನ ವ್ಯಕ್ತಿ, ನಾನು ಆ ಒಂದು ವ್ಯಕ್ತಿ ಜೊತೆಗೆ ಇರೋದ್ರಿಂದನೇ ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೀನಿ. ಸೊ ನನ್ನ ಹ್ಯಾಪಿನೆಸ್ಗೆ ಕಾರಣನೇ ಈ ಒಂದು ಪರ್ಸನ್ ಅಂತ ಇಲ್ಲಿ ಅನ್ಕೊಂಡಿದ್ದಾರೆ. ಸೊ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ಆಕ್ಚುಲಿ ಅಂತ ನಾನು ಹೇಳ್ಬೋದು. ಸೊ ದಿಸ್ ಪರ್ಸನ್ ಫೀಲ್ಸ್ ವೆರಿ ಮಚ್ ಹ್ಯಾಪಿ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದಾರೆ ಅಂದ್ರೆ ಅದು ನಿಮಗೆ ವರ್ಡ್ಸ್ ಅಲ್ಲಿ ಅವ್ರು ಆ ಒಂದು ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡಕ್ಕೆ ಬರೋದಿಲ್ಲ. ಸೊ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಲವ್ ಮಾಡ್ತೀನಿ ಅಂಡ್ ನಿನ್ನ ಈ ತರ ನೋಡ್ಕೊಳ್ತೀನಿ, ಆ ತರ ನೋಡ್ಕೊಳ್ತೀನಿ ಅಂತ ಹೇಳುವಂತ ಪರ್ಸನ್ ಈ ಒಂದು ವ್ಯಕ್ತಿ ಅಲ್ಲ. ಆದ್ರೆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಆರಾಧಿಸ್ತಾರೆ ಅವರ ಒಂದು ಮನ್ಸಿನಲ್ಲಿ, ಹೃದಯದಲ್ಲಿ ಅಂತ ನಾನು ಹೇಳ್ತೀನಿ. ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಡೇ ಬೈ ಡೇ ಹಚ್ಕೊಂಡಿದ್ದಾರೆ ಅಂಡ್ ಯಾವಾಗ್ಲೂ ಕೂಡ ಅವ್ರಿಗೆ ಫೀಲ್ ಆಗತ್ತೆ ದಟ್ ನನ್ನ ಎಲ್ಲಾ ಇಡೀ ಸರ್ವಸ್ವನೇ ಆ ಒಂದು ವ್ಯಕ್ತಿ. ಸೊ ನನಗೋಸ್ಕರ ಅವ್ರು ಎಲ್ಲಾನು ಕೂಡ ತ್ಯಾಗ ಮಾಡ್ತಾ ಇದ್ದಾರೆ, ಎಲ್ಲಾನು ಕೂಡ ಅವರು ನನಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ, ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ, ಎಲ್ಲಾ ತರದನು ನನಗೆ ಸಪೋರ್ಟಿವ್ ಆಗಿ ನನ್ನ ವ್ಯಕ್ತಿ ಇದ್ದಾರೆ. ಸೊ ಇದೆಲ್ಲ ಫೀಲ್ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಫಾರ್ ಯು ಅಂಡ್ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ನಿಮ್ಮ ವ್ಯಕ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಆ ಒಂದು ವ್ಯಕ್ತಿ ಆ ತರ ಇದ್ದಾರೆ ಅಂತಂದ್ರೆ, ಸೊ ನನ್ನ ಜೀವನ, ನನ್ನ ಜೀವ ಎಲ್ಲಾನು ಕೂಡ ನನ್ನ ವ್ಯಕ್ತಿನೇ. ಸೊ ಈ ಒಂದು ವ್ಯಕ್ತಿ ನಾನು ಯಾವತ್ತಿಗೂ ಕಳ್ಕೊಳ್ಬಾರ್ದು, ಈ ಒಂದು ವ್ಯಕ್ತಿ ಪ್ರೀತಿನ ಪಡೆಯೋದಕ್ಕೆ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡಕ್ಕೆ ರೆಡಿ ಇದ್ದೀನಿ, ಸಿದ್ಧವಾಗಬೇಕು, ಇದೆಲ್ಲ ಯೋಚನೆ ಮಾಡ್ತಾರೆ. ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಅಂಡ್ ಆಟಿಟ್ಯೂಡ್ ಇದೆ. ಬಟ್ ಪ್ರೀತಿ ಅಂತ ಬಂದಾಗ ಆ ಈಗೋ ಆಟಿಟ್ಯೂಡ್ ಎಲ್ಲಾನು ಬಿಟ್ಟು ಪ್ರೀತಿಗೆ ನಿಮಗೆ ಸೋತಿದ್ದಾರೆ, ಸರೆಂಡರ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು. ಮತ್ತೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ತುಂಬಾ ಸ್ಲೋ ಆಗಿ ನಿಮಗೆ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ದಾರೆ. ಲೈಕ್ ಏನೋ ಮ್ಯಾರೇಜ್ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರ, ಸೊ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ನಮ್ಮಿಬ್ರ ಮಧ್ಯ ಯಾವಾಗ ಮ್ಯಾರೇಜ್ ಅನ್ನೋದು ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ
ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಮದ್ವೆ ಆಗೋರಿದ್ದಾರೆ, ಮದ್ವೆ ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ಬೋದು. ತುಂಬಾ ಸ್ಲೋ ಅಂಡ್ ಸ್ಟಡಿ ಆಗಿ ನಿಮಗೆ ಮದ್ವೆ ಮಾತುಕತೆ, ಮದ್ವೆ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡಿ ಮಾತಾಡಿ ನಿಮ್ಮ ಹತ್ರ ಕಮಿಟ್ಮೆಂಟ್ ಕೇಳ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಅವ್ರಿಗೆ ಅನ್ಸುತ್ತೆ ನಾನು ಮದ್ವೆ ಆದ್ರೆ, ಪ್ರೀತಿ ಮಾಡಿದ್ರೆ, ನನ್ನ ಜೀವನದಲ್ಲಿ ಬದುಕಿದ್ರೆ, ಸತ್ರೆ ಇವ್ರ ಜೊತೆನೆ ಎಲ್ಲ ಆಗ್ಬೇಕು, ಎಲ್ಲಾನು ಕೂಡ ಇವರಿಂದನೇ ನನ್ನ ಜೀವನ ಚೆನ್ನಾಗ್ ಆಗ್ಬೇಕು, ಸರಿ ಹೋಗ್ಬೇಕು, ಇದೆಲ್ಲ ಅವ್ರಿಗೆ ಫೀಲ್ ಇದೆ. ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಅಟ್ರಾಕ್ಟೆಡ್. ಸೊ ನಿಮ್ಮನ್ನ ನೋಡಿದಾಗ ಯಾವಾಗ್ಲೂ ಕೂಡ ಅಟ್ರಾಕ್ಟ್ ಆಗ್ತಾನೆ ಬರ್ತಾರೆ. ಅಂಡ್ ಯಾವಾಗ್ಲೂ ಕೂಡ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಫೀಲಿಂಗ್ಸ್ ಅನ್ನೋದು ಕಡಿಮೆ ಆಗೋದಿಲ್ಲ. ಸೊ ಫೀಲಿಂಗ್ಸ್ ಅನ್ನೋದು ಡೇ ಬೈ ಡೇ ಹೆಚ್ಚಾಗ್ತಾನೆ ಬರುತ್ತೆ ಒಂದು ಪರ್ಸನ್ಗೆ ಅಂತ ನಾನು ಹೇಳ್ಬೋದು. ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್. ಸೊ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ತೃಪ್ತಿ ಪಡ್ತಾ ಇದ್ದಾರೆ. ಸೊ ಒಂದು ಕಂಪ್ಲೀಟ್ ಆಗತ್ತೆ ನಿಮ್ಮ ಒಂದು ಅವರ ಲೈಫ್ ಅಲ್ಲಿ. ನಿಮ್ಮ ಪಾತ್ರ ಏನಿದೆ ತುಂಬಾ ಅದ್ಭುತವಾದಂತ ಪಾತ್ರ, ತುಂಬಾ ಸ್ಪೆಷಲ್, ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಯಾರಾದ್ರೂ ಇದ್ದಾರೆ, ನಂಬಿಕಸ್ಥ ಯಾರಾದ್ರೂ ವ್ಯಕ್ತಿ ಅವ್ರ ಜೀವನದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀವು ಮಾತ್ರ ಅಂತ ನಾನು ಹೇಳ್ಬೋದು. ಸೊ ಯಾವಾಗ್ಲೂ ಕೂಡ ನಿಮ್ಮನ್ನ ಆರಾಧಿಸ್ತಾನೆ ಇರ್ತಾರೆ. ತುಂಬಾನೇ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ, ಕೇರ್ ಇದೆ. ಅಂಡ್ ನಿಮ್ಮ ಎಲ್ಲಾ ಡ್ರೀಮ್ಸ್ಗೆ ಅವರು ಒಂದು ದಾರಿ ದೀಪ ಆಗ್ಬೇಕು, ಇದೆಲ್ಲ ಅವ್ರು ಯೋಚನೆ ಮಾಡ್ತಾರೆ. ಸೊ ನಿಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಹಾಗೆ ಈ ಒಂದು ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಲ್ಲ ನಿಮ್ಮ ವಿಚಾರವಾಗಿ. ಯಾವಾಗ್ಲೂ ಕೂಡ ಆ ಒಂದು ಕ್ಷಣದಲ್ಲಿ ಕೇರ್ಲೆಸ್ ಅಂತ ನಿಮಗೆ ಫೀಲ್ ಆಗ್ಬೋದು. ಬಟ್ ಈ ಒಂದು ವ್ಯಕ್ತಿ ನೀವೇನಾದ್ರೂ ಹೇಳಿದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ, ತುಂಬಾ ಸೀರಿಯಸ್ ಆಗಿ ಎಲ್ಲಾನು ಕೂಡ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಇಗ್ನೋರೆನ್ಸ್ ಇಲ್ಲ ಅಥವಾ ಆರೋಗೆನ್ಸ್ ಇಲ್ಲ. ಸೊ ಎಷ್ಟು ಕರೆಕ್ಟ್ ಆಗಿ ಸಿಚುಯೇಷನ್ ತಕ್ಕಾಗೆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ. ಬಟ್ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ರೂಡ್ ಆಗಿ ಮಾತಾಡ್ತಾರೆ ಕೆಲವೊಂದ್ಸತಿ. ಬಟ್ ಅದು ನಿಮ್ಗೆ ಹರ್ಟ್ ಆಗ್ಬೋದು. ಬಟ್ ಏನಕ್ಕೆ ಅವ್ರು ಹಂಗಂತಾರೆ ಅಂದ್ರೆ ಅವ್ರಿಗೆ ನಿಮ್ಮ ಮುಂದೆ ನಿಮ್ಮ ಜೊತೆಗೆ ನಾಟಕ ಮಾಡಕ್ ಅವ್ರಿಗೆ ಬರೋಲ್ಲ. ಸೊ ಯಾವ ತರ ನಾನು ಇದೀನಿ ಅದನ್ನ ಅವರು ನಿಮ್ಮ ಜೊತೆಗೆ ಪೋಟ್ರೆ ಮಾಡ್ತಾ ಇದ್ರೆ. ಬಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಅಂಡ್ ತುಂಬಾ ಖುಷಿ ಪಡ್ತಾರೆ. ಅಂಡ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬ್ಲೆಸ್ಡ್ ವಿತ್ ಯು ಅಂತ ಹೇಳ್ಬೋದು. ಸೊ ಅವ್ರಿಗೆ ಫೀಲ್ ಆಗತ್ತೆ ಒಂದು ಋಣ ಇರಬೇಕು ಎಲ್ಲಾನು. ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಒಂದು ಋಣ ಇರಬೇಕು, ಋಣನೇ ಕಾರಣ, ಈ ತರದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು, ವೆರಿ ಡೀಪ್ ಆಗಿ ನಿಮ್ಮ ಜೊತೆಗೆ ಪ್ರೀತಿನಲ್ಲಿದ್ದಾರೆ, ಲವ್ ಅಲ್ಲಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ತಿರುಗೂ ನೋಡಲ್ಲ, ಅಷ್ಟು ನಿಮ್ಮ ಜೊತೆಗೆ ಪ್ರಾಮಾಣಿಕವಾಗಿದ್ದಾರೆ, ಲಾಯಲ್ ಆಗಿದ್ದಾರೆ ಅಂತ ಹೇಳ್ಬೋದು. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಾನು ಹೇಳ್ಬೋದು. ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಲಾಯಲ್ ಇನ್ ಯೋರ್ ಕನೆಕ್ಷನ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು. ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಆಗ್ತಾ ಇದೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅಂತ. ಯಾಕೆ ಅಂತ ಅಂದ್ರೆ ಮೇ ಬಿ ನೀವಿಬ್ರು ಅವಾಗ ಜಗಳ ಆಡ್ತಾ ಇರ್ತೀರಾ, ಆರ್ಗ್ಯುಮೆಂಟ್ಸ್ ಆಗ್ತಾ ಇರತ್ತೆ, ಅಥವಾ ನಿಮ್ಮಿಬ್ರು ಮಧ್ಯ ರಿಲೇಶನ್ಶಿಪ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ. ನಿಮ್ಮ ವ್ಯಕ್ತಿಗೆ ನೀವ್ ಎಲ್ಲಿ ಬಿಟ್ಟು ಹೋಗ್ತೀರಾ, ನಿಮ್ಮಿಂದ ಎಲ್ಲಿ ಈ ಒಂದು ಸಂಬಂಧ ಸಪರೇಟ್ ಆಗತ್ತೆ, ಎಲ್ಲಿ ಬ್ರೇಕಪ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ನಿಮ್ಮ ವ್ಯಕ್ತಿ ಇದಾರೆ ಅಂತ ನಾನು ಹೇಳ್ಬೋದು. ರೈಟ್ ನಾವು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಎಲ್ಲಾನು ಸರಿ ಹೋಗ್ಲಿ ಆದಷ್ಟು ಬೇಗ. ಅಂಡ್ ನಮ್ಮಿಬ್ರು ಮಧ್ಯ ಮೊದ್ಲಿನ ತರ ಒಂದು ಬಾಂಡಿಂಗ್, ಎಮೋಷನಲ್ ಕನೆಕ್ಷನ್ ಅಂಡ್ ಪ್ರೀತಿ, ಕೇರ್ನೆಸ್ ಎಲ್ಲಾನು ಕೂಡ ನನ್ನ ವ್ಯಕ್ತಿಗೆ ನನ್ನ ಮೇಲೆ ಹೆಚ್ಚಾಗ್ಲಿ, ಜಾಸ್ತಿ ಆಗ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಎಲ್ಲಿ ಬಿಟ್ಟೋಗ್ತೀರಾ, ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಒಂದು ಭಯ ಡೇ ಬೈ ಡೇ ಹೆಚ್ಚಾಗ್ತಾನೆ ಇದೆ. ಯಾಕೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ತುಂಬಾನೇ ಡೀಪ್ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕನೆಕ್ಷನ್ ಅಲ್ಲಿ ಬಂದಿದ್ದಾರೆ. ಈ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಸೀರಿಯಸ್, ತುಂಬಾ ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದ್ದಾರೆ. ಸೊ ನಿಮ್ಮ ಜೊತೆಗೆ ಯಾವಾಗ್ಲೂ ಕೂಡ ನಗ್ನಾಗ್ತಾ ಇರಬೇಕು, ಖುಷಿ ಆಗಿರ್ಬೇಕು, ಅವರ ಜೊತೆಗೆ ನಾನು ಮದ್ವೆ ಆಗ್ಬೇಕು, ರಿಲೇಶನ್ಶಿಪ್ ಅಲ್ಲಿ ಇರಬೇಕು, ಲೈಫ್ ಲಾಂಗ್ ನಾವಿಬ್ರು ಅಜ್ಜಿ ತಾತ ಆಗೋವರೆಗೂ ಒಟ್ಟಿಗೆ ಜೊತೆಲಿ ಇರಬೇಕು, ಈ ತರದ್ ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ಆಸೆಗಳಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಬಗ್ಗೆ, ಈ ಒಂದು ಕನೆಕ್ಷನ್ ಬಗ್ಗೆ ತುಂಬಾನೇ ಅವರು ಕನ್ಸ್ ಕಾಣ್ತಾ ಇದ್ದಾರೆ, ಡ್ರೀಮ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಎಲ್ಲಾ ರೀತಿಯಿಂದನೂ ಕೂಡ ನಿಮ್ಮಿಂದ ಅವ್ರಿಗೆ ಖುಷಿ ಸಿಗ್ತಾ ಇದೆ. ಸೊ ಇದೆಲ್ಲಾನು ಯೋಚನೆ ಮಾಡಿದಾಗ ಇಂಥ ಒಳ್ಳೆ ಪರ್ಸನ್ ನನ್ನ ಬಿಟ್ಟು ಹೋಗ್ಬಾರ್ದು, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಕೆಟ್ಟ ಕಣ್ಣು ಬೀಳಬಾರ್ದು. ಸೊ ನಮ್ಮಿಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಯಾರು ಬಂದು ನಮ್ಮಿಬ್ಬರನ್ನ ದೂರ ಮಾಡಬಾರ್ದು, ಸಪ್ರೇಟ್ ಮಾಡಬಾರ್ದು. ಸೊ ಒಟ್ಟಿಗೆ ಬದುಕಬೇಕು, ಒಟ್ಟಿಗೆ ಸಾಯಬೇಕು, ಈ ತರ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ, ಆರ್ಗ್ಯುಮೆಂಟ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಅಥವಾ ನೀವಿಬ್ರು ಸರಿಯಾಗಿ ಮೀಟ್ ಆಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಭಯ ಪಡಕ್ ಹೋಗ್ಬೇಡ. ಸೊ
ಭಯ ಪಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ನೀವ್ ಎಷ್ಟು ಅವ್ರನ್ನ ಹಚ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ. ಅವರು ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ಎಷ್ಟು ಸೀರಿಯಸ್ ಆಗಿದ್ದೀರೋ ಅವರು ಅಷ್ಟೇ ಸೀರಿಯಸ್ ಆಗಿದ್ದಾರೆ. ಸೊ ಆ ಒಂದು ವ್ಯಕ್ತಿ ನೀವೇ ನೀವು ಬಿಟ್ಟು ಹೋದ್ರು ಕೂಡ ಆ ಒಂದು ವ್ಯಕ್ತಿ ನಿಮ್ಮನ್ನ ಹುಡ್ಕೊಂಡ್ ಬಂದು ನಿಮ್ಮನ್ನ ಚೇಸ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ಬರ್ತಾನೆ ಇರ್ತಾರೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ರೀತಿನಲ್ಲಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಯೋರ್ ಪಾಸ್ಟ್ ಲೈಫ್ ಕನೆಕ್ಷನ್. ಅವರು ನಿಮ್ಮ ಓದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಲೇ ಇದ್ದಾರೆ. ಸೊ ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ಸ್ ವೆರಿ ಮಚ್ ಅಟ್ರಾಕ್ಟೆಡ್. ಎಷ್ಟು ಮಟ್ಟಿಗೆ ಅವ್ರ ಅಟ್ರಾಕ್ಷನ್ ಆಗ್ತಾರೆ ನಿಮ್ಮನ್ನ ನೋಡಿದಾಗ ಅಂಡ್ ನೀವು ಅವ್ರ ಜೊತೆಗೆ ಮಾತಾಡದೆ ಇದ್ದಾಗ ಅವ್ರಿಗೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಐ ಥಿಂಕ್ ದಿಸ್ ಪರ್ಸನ್ ಸ್ಟಾರ್ಟಿಂಗ್ ಮಿಸ್ಸಿಂಗ್ ಯು ಅಂತ ಹೇಳ್ಬೋದು. ಮೇ ಬಿ ನೀವು ಇವಾಗ ಆನ್ ಅಂಡ್ ಆಫ್ ಅಲ್ಲಿ ಇರ್ಬೋದು, ಕಮ್ಯುನಿಕೇಶನ್ ಸರಿಯಾಗಿ ಮಾಡ್ತಾ ಇಲ್ಲ, ಒಬ್ರಿಗೊಬ್ರು ಸ್ವಲ್ಪ ಮಟ್ಟಿಗೆ ಕಸಿ ವಿಸಿ ಆಗ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇದೆಲ್ಲ ಸರಿ ಹೋಗ್ಲಪ್ಪ, ನಾವಿಬ್ರು ತುಂಬಾ ಚೆನ್ನಾಗಿ ಬದುಕಬೇಕು ಲೈಫ್ ಲಾಂಗ್, ಇದೆಲ್ಲ ಅವ್ರಿಗೆ ತುಂಬಾ ಯೋಚನೆ ಇದೆ. ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಸಮ್ವನ್ ಹೂ ನೆವರ್ ಗಿವ್ ಅಪ್. ಸೊ ಯಾವ್ದೇ ಕಷ್ಟ ಬಂದ್ರೂ ಕೂಡ ಗಿವ್ ಅಪ್ ಮಾಡಲ್ಲ, ಅಷ್ಟು ರಿಸ್ಕ್ ನ ತಗೊಳ್ತಾರೆ. ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತಾನೆ ನಾನು ಹೇಳ್ಬೋದು. ಸೊ ಯಾವ್ದೇ ಕಾರಣಕ್ಕೂ ನಿಮ್ಮ ಸಂಬಂಧದಲ್ಲಿ ನಿಮಗೇನಾದ್ರೂ ಭಯ ಇದ್ರೆ, ಎಲ್ಲಿ ಬಿಟ್ಟು ಹೋಗ್ತಾರೆ, ನಮ್ಮಿಬ್ರ ಮಧ್ಯೆ ಸಪರೇಟ್ ಆಗ್ಬಿಡುತ್ತೆ ಅಂತ ನಿಮಗೇನಾದ್ರೂ ಭಯ ಇದ್ರೆ ಯಾವ್ದೇ ಕಾರಣಕ್ಕೂ ಭಯ ಪಡೋದಿಕ್ ಹೋಗ್ಬೇಡಿ. ಬಿಕಾಸ್ ಈ ಒಂದು ವ್ಯಕ್ತಿ ಯಾವ್ದೇ ಸಿಚುಯೇಷನ್ ಅಲ್ಲೂ ಕೂಡ ನಿಮ್ಮ ಕೈ ಬಿಟ್ಟು ಹೋಗಲ್ಲ. ಒಂದು ನೆವರ್ ಗಿವ್ ಅಪ್ ಎನರ್ಜೀಸ್ ಇದೆ. ಸೊ ಡೆಫಿನೆಟ್ಲಿ ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆ ಇಡೀ ವರ್ಲ್ಡ್ ಸುತ್ತಾಡಬೇಕು ಅನ್ನೋ ಟ್ರಾವೆಲಿಂಗ್ ಕನ್ಸಿದೆ. ಅಂಡ್ ಆದಷ್ಟು ಬೇಗ ವಿ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಅಂಡ್ ಫ್ಯಾಮಿಲಿ ಮಾಡ್ಕೊಳ್ಬೇಕು, ಕಿಡ್ಸ್ ಮಾಡ್ಕೊಳ್ಬೇಕು, ಈ ತರದೆಲ್ಲ ಕನ್ಸು ಈ ಒಂದು ವ್ಯಕ್ತಿಗಿದೆ ಅಂತ ಹೇಳ್ತೀನಿ. ಸೊ 2 ಆಫ್ ಕಪ್ಸ್ ಇದೆ. ಸೊ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ, ಇಂಪ್ರೂವೈಸ್ ಆಗತ್ತೆ, ಡೇ ಬೈ ಡೇ ನಿಮ್ಮ ಸಿಚುಯೇಷನ್ ಇಂಪ್ರೂವ್ ಆಗತ್ತೆ. ಯಾವ್ದೇ ಕಾರಣಕ್ಕೂ ಭಯ ಪಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಎವ್ರಿಥಿಂಗ್ ಹ್ಯಾಪನ್ಸ್ ಅಟ್ ದ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಸೊ 7 ಆಫ್ ಸೋರ್ಸ್ ಇದೆ. ನಿಮಗೆ ಯಾವ್ದೇ ಕಾರಣಕ್ಕೂ ಚೀಟಿಂಗ್ ಮಾಡಬಾರ್ದು, ಫೂಲ್ ಮಾಡಬಾರ್ದು, ನಂಬಿಕೆನ ಉಳಿಸ್ಕೊಳ್ಬೇಕು. ಐ ಥಿಂಕ್ ನೀವು ಅವ್ರನ್ನ ತುಂಬಾನೇ ನಂಬ್ತೀರಾ, ಏನೇ ಹೇಳಿದ್ರು ಕೂಡ ನಂಬ್ತೀರಾ. ಇದನ್ನ ನಾನು ಉಳಿಸ್ಕೊಳ್ಬೇಕು, ನಂಬಿಕೆ ದ್ರೋಹನ ಮಾಡಬಾರ್ದು, ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ. ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು. ಸೊ ಅವರ ಇಡೀ ಕನ್ಸೆ ನೀವು, ಅವರ ಇಡೀ ಜೀವನೇ ನೀವು, ಅವರ ಸರ್ವಸ್ವನೇ ನೀವು ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ರೊಮ್ಯಾನ್ಸ್ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ, ಅಂಡ್ ಒಂದು ಬಾಂಡಿಂಗ್ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಬಿಟ್ಟಿದ್ದಾರೆ, ನಾನು ಮದ್ವೆ ಆದ್ರೆ ನಾನು ಈ ಒಂದು ಪಾರ್ಟ್ನರ್ನೇ ಆಗ್ಬೇಕು, ಯಾವ್ದೇ ಕಾರಣಕ್ಕೂ ಈ ಒಂದು ಕನೆಕ್ಷನ್ ನ ನಾನು ಗಿವ್ ಅಪ್ ಮಾಡಬಾರ್ದು, ಅದೇನೇ ಬರ್ಲಿ, ಯಾರೇ ಬರ್ಲಿ, ಅಪೋಸ್ ಮಾಡ್ಲಿ ಬಿಡ್ಲಿ, ನಾನು ಈ ಒಂದು ವ್ಯಕ್ತಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆಗಳಲ್ಲಿ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಬಿನ್ ದೇರ್ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಡ್ ಬ್ಲೆಸ್ ಯು ಗೈಸ್.